ಹಾಯ್ ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿರುವಂಥ ರೆಸಿಪಿ ಹೊಸ ರುಚಿನೊಮ್ಮೆ ಟ್ರೈ ಮಾಡಿ ನೋಡ್ತಾ ಇದ್ದೀವಿ. ನುಗ್ಗೆಕಾಯಿ ರೈಸನ್ನು ಯಾವ ರೀತಿ ಮಾಡ್ಕೋಬೇಕಂತ ನೋಡೋಣ ಬನ್ನಿ. ಇವಾಗ ಮೊದಲಿಗೆ ಒಂದು ಫ್ಯಾನನ್ನು ಇಟ್ಬಿಟ್ಟು ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀವಿ. ನಂತರ ಸ್ವಲ್ಪ ಕೊತ್ತಂಬರಿ ಕಾಳನ್ನು 1.5 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳನ್ನು ಯೂಸ್ ಮಾಡ್ತಾ ಇದ್ದೀವಿ. ನಂತರ 1-2 ಚಮಚ ಆಗುವಷ್ಟು ಶೇಂಗಾ ಬೀಜ. ನೀವು ಶೇಂಗಾ ಬೀಜನ ಜಾಸ್ತಿ ತಿನ್ನೋರಾಗಿದ್ದರೆ, ಜಾಸ್ತಿ ಇಷ್ಟಪಡ್ತಿದ್ರೆ 1 ಟೇಬಲ್ ಸ್ಪೂನ್ ಅಷ್ಟು ಯೂಸ್ ಮಾಡ್ಕೋಬೋದು. ನೆಕ್ಸ್ಟು 1-2 ಚಮಚ ಆಗುವಷ್ಟು ಪುಟಾಣಿನ ಯೂಸ್ ಮಾಡ್ತಾ ಇದ್ದೀವಿ. ಇವಾಗ ಎಣ್ಣೆ ಹಾಕಲ್ದೇ ಹಾಗೆ ಹುರ್ಕೋಬೇಕು. ಸ್ವಲ್ಪ ಕಲರ್ ಸ್ವಲ್ಪ ಲೈಟಾಗಿ ಚೇಂಜ್ ಆದರೆ ಸಾಕು, ಜಾಸ್ತಿ ಹುರ್ಕೋಬೇಕಂತೇನಿಲ್ಲ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹಾಗೆ ಫ್ರೈ ಮಾಡ್ಕೊಳ್ಳಿ. ನಂತರ 1 ಏಲಕ್ಕಿನ ಸೇರಿಸ್ತಾ ಇದ್ದೀವಿ ಅದಕ್ಕೆ, ಮತ್ತು 1-2 ಲವಂಗ. ಸ್ವಲ್ಪ ನುಗ್ಗೆಕಾಯಿ ರೈಸನ್ನು ಡಿಫ್ರೆಂಟಾಗಿ ಮಾಡಿ ತೋರಿಸ್ತಾ ಇದ್ದೀವಿ. ಟೇಸ್ಟು ಕೂಡ ತುಂಬಾ ರುಚಿಯಾಗಿರುತ್ತೆ. ಒಮ್ಮೆ ಕೂಡ ಈ ರೀತಿ ನೀವು ಟ್ರೈ ಮಾಡಿ ನೋಡಿ. ಬೆಳಗಿನ ಬ್ರೇಕ್ಫಾಸ್ಟಿಗೆಲ್ಲ ಒಳ್ಳೆ ಹೆಲ್ದಿ ಅಂತ ರೆಸಿಪಿ, ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ಇವಾಗ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡೋಣ, ಒಂದು 5 ನಿಮಿಷ. ಈ ಕಡೆಗೆ ಕುಕ್ಕರ್ಗೆ 5-6 ಚಮಚ ಆಗುವಷ್ಟು ಎಣ್ಣೆ ಹಾಕಿದ್ದೀವಿ. ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆನ ಸೇರಿಸ್ತಾ ಇದ್ದೀವಿ. ನಂತರ 5-6 ಬೆಳ್ಳುಳ್ಳಿ ಮತ್ತು 1 ಕೆಂಪು ಮೆಣಸು, 1 ಈರುಳ್ಳಿನ ದೊಡ್ಡ ಸೈಜಲ್ಲಿರೋ ಈರುಳ್ಳಿನ ತೊಗೊಂಡಿದ್ದೀವಿ. ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ತೊಗೊಂಡಿದ್ದೀವಿ. ಈರುಳ್ಳಿದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಒಗ್ಗರಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದೀರಪ್ಪ ಅಂತಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡಿರೋ ವಿಡಿಯೋ ಎಲ್ಲ ನಿಮಗೆ ಫಸ್ಟ್ ನೋಟಿಫಿಕೇಷನ್ ನಮ್ಮ ರೆಸಿಪಿನ ನೀವೇ ಮೊದಲು ನೋಡ್ಕೋಬಹುದು. ಈ ಕಡೆಗೆ ಸ್ವಲ್ಪ ಬೇಗ ಫ್ರೈ ಆಗಲಿ ಅಂತ ರುಚಿಗೆ ತಕ್ಕಷ್ಟು ಇವಾಗಲೇ 1 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀವಿ. ರುಚಿಗೆ ತಕ್ಕಷ್ಟು ನೋಡ್ಕೊಂಡ್ಬಿಟ್ಟು ಯೂಸ್ ಮಾಡ್ಕೊಳ್ಳಿ. ಇವಾಗ ಮೊದಲಿಗೆ ಏನು ಹುರ್ಕೊಂಡಿದ್ದೀವಲ್ಲ ಮಸಾಲೆನ, ಅದನ್ನ ಮಿಕ್ಸಿಗೆ 1 ರೌಂಡು ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ತರಿಯಾಗಿಯೇ ಇರಲಿ ನೋಡಿ, ಈ ಹದ ಇದ್ದರೆ ಸಾಕು. ಇವಾಗ ಅದನ್ನು ಸಹ ಒಗ್ಗರಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಕಡೆಗೆ ಈರುಳ್ಳಿ ಟೊಮೆಟೊವನ್ನು ಚೆನ್ನಾಗಿ ಸಾಫ್ಟ್ ಆಗಿದೆ. 1 ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಸೇರಿಸ್ತಾ ಇದ್ದೀವಿ. ಖಾರ ಜಾಸ್ತಿ ತಿನ್ನೋರಾಗಿದ್ದರೆ 1 ಟೇಬಲ್ ಯೂಸ್ ಮಾಡ್ಕೋಬೋದು. 1/4 ಚಮಚದಷ್ಟು ಧನಿಯಾ ಪೌಡ್ರು ಮತ್ತು ಸ್ವಲ್ಪ ಪಲಾವ್ ಮಸಾಲೆನ ಯೂಸ್ ಮಾಡ್ತಾ ಇದ್ದೀವಿ. ಪಲಾವ್ ಮಸಾಲೆ ರೈಸ್ಗೆ ಯೂಸ್ ಮಾಡೋದ್ರಿಂದ ರೈಸ್ ತುಂಬಾ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಪಲಾವ್ ಮಾಡಬೇಕಾದ್ರೆ 1-2 ಚಮಚ ಆಗುವಷ್ಟು ಎಣ್ಣೆನ ಜಾಸ್ತಿನೇ ಯೂಸ್ ಮಾಡ್ಕೊಳ್ಳಿ, ಅಂದರೆ ಸ್ವಲ್ಪ ರುಚಿ ಜಾಸ್ತಿ ಕೊಡುತ್ತೆ. ಇವಾಗ ಮಿಕ್ಸಿಗೆ ರುಬ್ಬಿರ್ತಕ್ಕಂಥ ಮಸಾಲೆಯನ್ನು ಸೇರಿಸ್ಬಿಟ್ಟು ಅದನ್ನು ಸಹ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ರೈಸ್ 1.5 ಲೋಟ ಆಗುವಷ್ಟು ರೈಸನ್ನು ಚೆನ್ನಾಗಿ ವಾಶ್ ಮಾಡಿ ತೊಗೊಂಡಿದ್ದೀವಿ 2 ಟೈಮ್ಸು. ಆ ರೈಸನ್ನು ಹಾಕಿ ಮೊದಲಿಗೆ ಸ್ವಲ್ಪ 1-2 ನಿಮಿಷದವರೆಗೆ ಆದ್ರೂ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ರೈಸನ್ನು ಈ ರೀತಿ ಹುರ್ಕೋದ್ರಿಂದ ತುಂಬಾ ರುಚಿಕರವಾಗಿ ಬರುತ್ತೆ ಪಲಾವು, ನುಗ್ಗೆಕಾಯಿ ಪಲಾವು. ನೋಡಿ ಚೆನ್ನಾಗಿ ಹುರಿದಾಗಿದೆ. ಇಲ್ಲಿ ನಾವು 1.5 ಲೋಟ ಆಗುವಷ್ಟು ಅಕ್ಕಿ ತೊಗೊಂಡಿದ್ದೀವಿ. ಅಳತೆ ಪ್ರಮಾಣದಲ್ಲಿ ಟೋಟಲಾಗಿ ಅದೇ ಲೋಟದಲ್ಲೇ 3 ಲೋಟ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀವಿ. ನೀವು ಯಾವ ಲೋಟದಲ್ಲಿ ಅಕ್ಕಿನ ತೊಗೊಂಡಿರ್ತೀರಲ್ಲ ಅದರ ಡಬಲ್ದಷ್ಟು ನೀರನ್ನು ಯೂಸ್ ಮಾಡ್ಕೋಬೇಕು ರೈಸ್ ಮಾಡಲಿಕ್ಕೆ. ಒಂದು ಸಾರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಖಾರ ರುಚಿನ ಒಂದು ಸಲ ಇವಾಗಲೇ ಚೆಕ್ ಮಾಡ್ಕೊಂಡು ಬಿಡಿ. ಇವಾಗ ಈ ರೀತಿ ಕುದೀತಾ ಇದ್ದಂಗೆ ಇವಾಗ ನುಗ್ಗೆಕಾಯಿಯನ್ನು ಚೆನ್ನಾಗಿ ವಾಶ್ ಮಾಡಿ ತೊಗೊಂಡಿರುವಂಥ ನಾವಿಲ್ಲಿ ಒಂದು ಉದ್ದಕ್ಕೆ ಇರುವಂಥ 2 ನುಗ್ಗೆಕಾಯಿನ ತೊಗೊಂಡಿದ್ದೀವಿ. ಸುಮಾರು ಅದರಲ್ಲಿ ಒಂದು 10 ನುಗ್ಗೆಕಾಯಿ ಆಗಿದೆ. ಇವಾಗ ಕುದಿ ಬಂದಾದ ನಂತರ ನುಗ್ಗೆಕಾಯಿನ ಹಾಕಿ ಇವಾಗ ಕುಕ್ಕರನ್ನು ಪ್ಯಾಕ್ ಮಾಡಿಬಿಟ್ಟು ಒಂದು 3 ವಿಸಿಲ್ ಹೊಡೆಸ್ಕೊಂಡ್ರೆ ಸಾಕಾಗತ್ತೆ. ಒಂದು 5-6 ನಿಮಿಷ ವೆಯ್ಟ್ ಮಾಡಿ ಒಂದು 3 ವಿಸಿಲ್ ಆಗುತ್ತೆ. ನೆಕ್ಸ್ಟು 3 ವಿಸಿಲ್ ಆದ ನಂತರ ನಾವಿಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀವಿ. ನುಗ್ಗೆಕಾಯಿ ರೈಸ್ ಪಲಾವು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಹೆಲ್ದಿಗೂ ಕೂಡ ಈ ರೆಸಿಪಿ ತುಂಬಾ ಒಳ್ಳೆಯದು ನುಗ್ಗೆಕಾಯಿ. ಸೊ ಬೆಳಗಿನ ಬ್ರೇಕ್ಫಾಸ್ಟ್ಗೆಲ್ಲ ಒಮ್ಮೆಲೆ ಈ ರೀತಿ ಟ್ರೈ ಮಾಡಿ ನೋಡಿ. ಕೆಲವೊಬ್ಬರಿಗೆ ಫ್ರೈಡ್ ರೈಸು ಎಗ್ ರೈಸ್ ಎಲ್ಲ ತಿಂದು ಬೇಜಾರಾಗಿದ್ದರೆ ಈ ರೀತಿ ವೆಜ್